MBBS ಸೀಟ್ಗಳನ್ನು ಹೆಚ್ಚು ಮಾಡಲಾಗಿದೆ ಅಂತ ಬಹಳ ದೊಡ್ಡದಾಗಿ ಹೇಳ್ಕೊಳ್ಳುವಂತ ಸರ್ಕಾರ ಸಾವಿರಾರು ಬೋಧನಾ ಹುದ್ದೆಗಳು ಖಾಲಿ ಇರೋದ್ರ ಬಗ್ಗೆ ಯಾಕೆ ತಲೆ ಕೆಡಿಸ್ಕೊಳ್ತಾ ಇಲ್ಲ? 10 ಲಕ್ಷ ಜನರಿಗೆ ಸರಾಸರಿ 75 MBBS ಸೀಟ್ಗಳಷ್ಟೇ ಇದ್ರೆ ಇದು ಸುಧಾರಣೆನಾ? ಖಾಸಗಿ ವೈದ್ಯಕೀಯ ಶಿಕ್ಷಣದ ವೆಚ್ಚ 1 ಕೋಟಿಗೇರಿರುವಾಗ 18,000 PG ಸೀಟ್ಗಳು ಖಾಲಿಯಾಗಿನೇ ಉಳಿದಿದ್ರೆ ವೈದ್ಯಕೀಯ ವ್ಯವಸ್ಥೆ ಯಾರಿಗಾಗಿದೆ? ಜನರು ಆಸ್ಪತ್ರೆಗಾಗಿ ಖರ್ಚು ಮಾಡ್ತಾ ಇರೋದು ಪ್ರತಿ ವರ್ಷ 10 ರಿಂದ 15ರಷ್ಟು ಹೆಚ್ಚಾಗ್ತಾನೆ ಇರುವಾಗ ಸಾಮಾನ್ಯ ಕುಟುಂಬಗಳು ಅದನ್ನು ಹೇಗೆ ನಿಭಾಯಿಸಬೇಕು? ಆಸ್ಪತ್ರೆ ವೆಚ್ಚಗಳು ತೀರಾ ದುಬಾರಿ ಆಗಿರುವಾಗ, ಕಾಲೇಜುಗಳಲ್ಲಿ ಬೋಧಕರಿಲ್ಲದೆ ಇರುವಾಗ ವೈದ್ಯಕೀಯ ಶಿಕ್ಷಣದ ಬಗ್ಗೆ ಸರ್ಕಾರ ಹೇಳ್ಕೊಳ್ತಾ ಇರೋದು ಬರೀ ಬೊಗಳೇನಾ? ಈ ಕುರಿತು ಒಂದು ವಿವರವಾದ ವಿಶ್ಲೇಷಣೆಯನ್ನು ವೀಕ್ಷಿಸೋದಕ್ಕೆ ಕೆಳಗಿನ ಲಿಂಕ್ ಅನ್ನು ಕ್ಲಿಕ್ ಮಾಡಿ. ನೀವು ಇನ್ನೂ ವಾರ್ತಾಭಾರತಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ನಮ್ಮ ವಿಡಿಯೋಗಳನ್ನು ಮಿಸ್ ಮಾಡದೇ ಕೊನೆವರೆಗೂ ನೋಡಿ. ಹಾಗೆ ಅದರ ಕುರಿತಾಗಿ ನಿಮ್ಗೆ ಏನು ಅಭಿಪ್ರಾಯಗಳಿದೆ ಅದನ್ನು ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಹಾಗೆ ನಿಮ್ಗೆ ಇಷ್ಟವಾದಂಥ ವಿಡಿಯೋಗಳ ಲಿಂಕ್ ಅನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆ್ಯಪ್ ಮಾಡಿ. ಥ್ಯಾಂಕ್ ಯು.